ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ರಂಜನಾ ಶೆಟ್ಟಿ. ನಮ್ಮ ಯೂಟ್ಯೂಬ್ ಚಾನಲ್ ಕಥನೆಗೆ ಮತ್ತೆ ಸ್ವಾಗತ. ನಾನಿವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ಕಥೆನ ಹೇಳೋಣ ಅಂತ ಬಂದಿದ್ದೀನಿ. ಇದು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಮಾನಸ ಅವರು ಹೇಳಿರುವ ರಿಯಲ್ ಸ್ಟೋರಿ. ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾನಸ ಮತ್ತು ಮೋಹನ್ ದಂಪತಿಗಳು ಮೂಲತಃ ಮಂಗಳೂರಿನವರು. ಅವರಿಗೆ ಒಂದು 3 ವರ್ಷದ ಮುದ್ದಾದ ಹೆಣ್ಣು ಮಗು ಕೂಡ ಇತ್ತು. ಅವರು ಮಂಗಳೂರಲ್ಲಿಯೇ ಒಂದು ಚಿಕ್ಕ ಅಂಗಡಿಯನ್ನ ನಡೆಸ್ತಾ ಇದ್ರು. ರೀಸೆಂಟ್ ಆಗಿ ಅವರ ಸಂಬಂಧಿಕರೊಬ್ರು ಮುಂಬೈಯಲ್ಲಿ ಮನೆ ಕಟ್ಟಿದ್ರಿಂದ ಅದರ ಗೃಹ ಪ್ರವೇಶಕ್ಕೆ ಇವರೆಲ್ಲರನ್ನ ಕರೀತಾರೆ. ಇವರು ತುಂಬಾ ಜನ ರಿಲೇಟಿವ್ಸ್ ಮಂಗಳೂರಲ್ಲಿ ಇದ್ದದ್ರಿಂದ ಸುಮ್ಮನೆ ಬಸ್ಸಲ್ಲೋ ಟ್ರೈನಲ್ಲೋ ಯಾಕೆ ಹೋಗೋದು, ಎಲ್ಲರೂ ಸೇರಿ ಒಂದು ಟಿ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೋತಾರೆ. ಅದೇ ರೀತಿ ಇವ್ರು ಪ್ಲಾನ್ ಮಾಡ್ಕೊಂಡಿರೋ ತರಾನೇ ಫಂಕ್ಷನ್ ಹಿಂದಿದ್ದ ದಿನ ಎಲ್ಲರೂ ಟಿಟಿಲಿ ಮುಂಬೈಗೆ ಹೊರಡ್ತಾರೆ. ಅಲ್ಲಿ ಗೃಹ ಪ್ರವೇಶವನ್ನೆಲ್ಲ ಮುಗಿಸ್ಕೊಂಡು ಇವರು ಅದೇ ದಿನ ರಾತ್ರಿ ವಾಪಸ್ ಮಂಗಳೂರಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಡ್ರೈವರ್ಗೆ ಸರಿಯಾಗಿ ನಿದ್ದೆ ಆಗಿಲ್ಲ. ಅದು ಅಲ್ಲದೆ ರಾತ್ರಿ ಯಾಕೆ ಸುಮ್ಮನೆ ಜರ್ನಿ ಮಾಡೋದು ಅಂತ ಅನ್ಕೊಂಡು ಇವರು ಅವತ್ತು ಅಲ್ಲೇ ಇದ್ದು ಅರ್ಲಿ ಮಾರ್ನಿಂಗ್ ಹೊರಡೋಣ ಅಂತ ಅವರ ಪ್ಲಾನ್ನ ಚೇಂಜ್ ಮಾಡ್ತಾರೆ. ಆದ್ರೆ ಈಗ ಅವರಿಗೆ ಎಲ್ಲಿ ಉಳ್ಕೊಳ್ಳೋದು ಅಂತ ಒಂದು ಕ್ವಶನ್ ಮಾರ್ಕ್. ಯಾಕೆಂದ್ರೆ ಈಗ ಗೃಹ ಪ್ರವೇಶ ಆಗ್ತಾ ಇರೋರು ಬಿಟ್ರೆ ಇನ್ಯಾರೂ ಕೂಡ ಅವರಿಗೆ ಮುಂಬೈಯಲ್ಲಿ ಸಂಬಂಧಿಕರಿಲ್ಲ. ಅದು ಅಲ್ಲದೆ ಇವರು ಸುಮಾರು 10 ಜನಕ್ಕಿಂತನೂ ಮೇಲೆ ಇದ್ರು. ಸೊ ಇವ್ರೇನು ಅನ್ಕೊಂತಾರೆ, ಇಲ್ಲೇ ಹತ್ರದಲ್ಲಿ ಯಾವುದಾದ್ರೂ ಒಂದು ಲಾಡ್ಜ್ ಬುಕ್ ಮಾಡಿಕೊಂಡು ಅಲ್ಲೇ ಇದ್ದು ಬೆಳಿಗ್ಗೆ ಹೊರಡೋಣ ಅಂತ. ಸೊ ಇವರ ಸಂಬಂಧಿಕರ ಹತ್ರ ಕೇಳ್ತಾರೆ, ಇಲ್ಲಿ ಯಾವುದಾದ್ರೂ ನಿಯರ್ ಲಾಡ್ಜ್ ಇದೆಯಾ ಅಂತ. ಅವರು ಒಂದು ಅಡ್ರೆಸ್ನ ಕೊಡ್ತಾರೆ. ಇವರು ಸೀದಾ ಹೋಗಿ ಆ ಲಾಡ್ಜಲ್ಲಿ 3 ರೂಮ್ನ ಬುಕ್ ಮಾಡ್ತಾರೆ. ಒಂದು ರೂಮಲ್ಲಿ ಈ ಮಾನಸ ಅವರ ಅಜ್ಜಿ ದೊಡ್ಡಮ್ಮಂದ್ರು ಅವರೆಲ್ಲ ಇದ್ರೆ, ಇನ್ನೊಂದು ರೂಮಲ್ಲಿ ಅವರ ಕಸಿನ್ಸ್ ಎಲ್ಲ ಇರ್ತಾರೆ. ಹಾಗೆ ಕೊನೆಯ ರೂಮಲ್ಲಿ ಮಾನಸ ಮತ್ತೆ ಮಾನಸ ಅವರ ಗಂಡ, ಹಾಗೆ ಮಾನಸ ಅವರ ಗಂಡನ ತಂಗಿ ಅಂದ್ರೆ ಮಾನಸ ಅವರ ನಾದಿನಿ ಮತ್ತೆ ಅವರ ಗಂಡ ಇರ್ತಾರೆ. ಹಾಗೆ ಈ ಮಗು ಕೂಡ. ರಾತ್ರಿ ಎಲ್ಲ ಊಟ ಮುಗಿಸ್ಕೊಂಡು ಒಂದೇ ರೂಮಲ್ಲಿ ಕೂತ್ಕೊಂಡು ಲೂಡೋ ಎಲ್ಲ ಆಡ್ಕೊಂಡು ತುಂಬಾ ಫನ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅವರ ಫ್ಯಾಮಿಲಿಯಲ್ಲಿ ಒಬ್ರು ದೊಡ್ಡವರು ಬೈತಾರೆ, ಆಲ್ರೆಡಿ ಟೈಮ್ ಆಯ್ತು, ಬೆಳಿಗ್ಗೆ ಬೇಗ ಹೊರಡ್ಬೇಕು, ಎಲ್ರು ಹೋಗಿ ಮಲ್ಕೊಳ್ಳಿ ಅಂತ. ಸೊ ಎಲ್ರು ಸೀದಾ ಅವರವ್ರ ರೂಮ್ಗೆ ಹೋಗ್ತಾರೆ. ಮಾನಸ ಅವರು ಇದ್ದ ರೂಮಲ್ಲಿ 2 ಬೆಡ್ ಇತ್ತಂತೆ. ಒಂದರಲ್ಲಿ ಅವರ ನಾದಿನಿ ಮತ್ತೆ ನಾದಿನಿ ಗಂಡ ಮಲಗಿದ್ರು. ಇನ್ನೊಂದರಲ್ಲಿ ಮಾನಸ ಅವರ ಗಂಡ ಹಾಗೆ ಆ ಮಗು ಮಲ್ಕೋಬೇಕಾಗಿತ್ತು. ಆದ್ರೆ ಮೋಹನ್ಗೆ ಸ್ವಲ್ಪ ಆ ಬೆಡ್ ಕಂಜೆಸ್ಟಿವ್ ಅಂತ ಅನಿಸಿ, ನಾನು ಕಸಿನ್ಸ್ ಎಲ್ಲ ಇದ್ದಾರಲ್ಲ ಹುಡುಗರು, ಆ ರೂಮಲ್ಲಿ ಹೋಗಿ ಮಲ್ಕೊಂತೀನಿ, ನೀವು ಇಲ್ಲಿ ಮಲ್ಕೊಳ್ಳಿ ಆರಾಮಾಗಿ ಅಂತ ಹೇಳಿ ಹೊರಡ್ತಾರೆ ಅಲ್ಲಿಂದ. ಮೋಹನ್ ಆ ರೂಮಿಂದ ಹೊರಗಡೆ ಹೋದ ಮೇಲೆ ಮಾನಸ ಡೋರ್ ಲಾಕ್ ಮಾಡಿಕೊಂಡು ಒಳಗಡೆ ಬರ್ತಾರೆ. ಮಾನಸ ಒಳಗಡೆ ಬಂದ ತಕ್ಷಣ ಮತ್ತೆ ಅವರಿಗೆ ಹೊರಗಡೆಯಿಂದ ಯಾರೋ ಡೋರ್ ನಾಕ್ ಮಾಡಿದ ಹಾಗೆ ಆಗುತ್ತೆ. ಅವರು ಸೀದಾ ಡೋರ್ ಓಪನ್ ಮಾಡಿ ನೋಡ್ತಾರೆ. ಆದ್ರೆ ಅವರಿಗೆ ಅಲ್ಲಿ ಯಾರೂ ಕೂಡ ಕಾಣಿಸೋದಿಲ್ಲ. ಅವರ ಗಂಡಂಗೆ ಸ್ವಲ್ಪ ಈ ತರ ಚೇಷ್ಟೆ ಮಾಡೋ ಬುದ್ಧಿ ಇದೆ, ಡೋರ್ ನಾಕ್ ಮಾಡಿ ಓಡ್ ಹೋಗೋದು ಹೀಗೆಲ್ಲ. ಆದ್ರೆ ಅವರ ಗಂಡ ಇದ್ದಿದ್ದ ರೂಮ್ ತುಂಬಾ ಕಾರ್ನರ್ ಅಲ್ಲಿತ್ತು. ಅವರು ಡೋರ್ ನಾಕ್ ಮಾಡಿ ಆತರ ಓಡ್ ಹೋಗ್ತಾರಂತ ಅಂದ್ರೂ ಕೂಡ ಇವ್ರು ಡೋರ್ ಓಪನ್ ಮಾಡೋದ್ರೊಳಗಡೆ ಅವ್ರು ಕಾಣಿಸ್ತಾರೆ. ಹಂಗಾಗಿ ಅದು ಅವರ ಗಂಡ ಅಲ್ಲ ಅಂತ ಕೂಡ ಅವರಿಗೆ ಗೊತ್ತಾಗುತ್ತೆ. ಅಲ್ಲೇ ಒಂದು 10-15 ಸೆಕೆಂಡ್ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ. ಎಲ್ಲ ಫುಲ್ ಕತ್ಲಾಗಿತ್ತು. ಅದೇ ಟೈಮಲ್ಲಿ ಮಾನಸಿಗೆ ಏನೋ ಒಂಥರ ಬಾಡಿ ಎಲ್ಲ ವೆಯ್ಟ್ ತರ ಫೀಲ್ ಆಗ್ಬಿಡುತ್ತೆ. ಅವರು ಸೀದಾ ಭಯದಿಂದ ಡೋರ್ನ ಕ್ಲೋಸ್ ಮಾಡಿ ಒಳಗಡೆ ಬರ್ತಾರೆ. ಅವರ ನಾದ್ನಿ ಮತ್ತೆ ನಾದ್ನಿ ಗಂಡ ಕೇಳ್ತಾರೆ, ಯಾರು ಇಲ್ವಾ, ಯಾರು ಡೋರ್ ನಾಕ್ ಮಾಡಿದ್ದು ಅಂತ. ಆಗ ಮಾನಸ, ಇಲ್ಲ ನಾನು ನೋಡಿದೆ, ಯಾರೂ ಇಲ್ಲ, ನನಗೆ ಭಯ ಆಗೋಗ್ಬಿಡ್ತು ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಅವರ ನಾದಿನಿ ಜೋರಾಗಿ ಕೂಕ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದ್ಗೆ ಮಗುನ್ ನೋಡಿ, ಮಗುಗೇನಾಯ್ತು ಅಂತ. ಮಾನಸ ತನ್ನ ಮಗಳನ್ನ ನೋಡಿದಾಗ ಅವಳ 2 ಕಣ್ಗಳು ಓಪನ್ ಆಗಿದ್ವು. ಆದ್ರೆ ಅವಳ ಐಬಾಲೆ ಕಾಣಿಸ್ತಿರ್ಲಿಲ್ಲ. ಅಂದ್ರೆ ಕಣ್ಣಲ್ಲಿರೋ ಆ ಕಪ್ಪು ಗುಡ್ಡ ಇದೆಯಲ್ಲ, ಅದು ಕಾಣಿಸ್ತಾನೆ ಇರಲಿಲ್ಲ ಅಂತೆ, ಬರೀ ವೈಟ್ ಆಗಿ ಕಾಣಿಸ್ತಾ ಇತ್ತು. ಮಾನಸ ಅವರ ನಾದ್ನಿ ಗಂಡ ಮಗುನ ಎಷ್ಟೇ ಎದ್ದೇಳ್ಸಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವಳು ಮಾತೆ ಆಡ್ತಾ ಇರಲಿಲ್ಲ, ಏನೂ ಕೂಡ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಅವಳ ಕಣ್ಣು ಹಾಗೇನೆ ಇತ್ತು. ಮಾನಸ ಜೋರಾಗಿ ಬೊಬ್ಬೆ ಹೊಡೆಯೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಆ ಕಡೆ ಈ ಕಡೆ ಇದ್ದ ಅವರ ಸಂಬಂಧಿಕರೆಲ್ಲ ಓಡ್ ಬರ್ತಾರೆ. ಯಾರೇ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮಗು ಎದ್ದೇಳೋದೇ ಇಲ್ಲ. ಎಲ್ರಿಗೂ ಭಯದಲ್ಲೇ ಕೈ ಕಾಲೇ ಆಡ್ತಾ ಇರಲಿಲ್ಲ. ಆಗ ಮೋಹನ್ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಡ್ರೈವರ್ಗೆ ಕಾಲ್ ಮಾಡಿಕೊಂಡು ಸೀದಾ ಕೆಳಗಡೆ ಹೋಗ್ತಾರೆ. ಕೆಳಗಡೆ ಹೋದಾಗ ಅಲ್ಲಿದ್ದ ಮಾನಸ ಅವರ ಅಜ್ಜಿ ಮಾನಸ ಹತ್ರ, ಮಗ ಯಾವುದಾದ್ರೂ ದೈವದ ಪ್ರಸಾದ ಇದ್ರೆ ಒಂಚೂರು ಮಗುಗೆ ಹಾಕು ಅಂತ ಹೇಳ್ತಾರೆ. ಆದ್ರೆ ಮಾನಸ ಹತ್ರ ಯಾವುದೇ ಪ್ರಸಾದ ಇರೋದಿಲ್ಲ.
ಆಗ ಮೋಹನ್ ಮಗುನ ಮಾನಸ ಕೈಯಲ್ಲಿ ಕೊಟ್ಟು ಅವರ ಪರ್ಸನ್ನ ತೆಗೆದು ಅವರ ಪರ್ಸಲ್ಲಿದ್ದ ಕೊರಗಜ್ಜನ ಸ್ವಲ್ಪ ಗಂಧವನ್ನ ಮಗುವಿನ ಹಣೆಗೆ ಇಡ್ತಾರೆ. ಆಗ ಸಡನ್ ಆಗಿ ಮಗು ಎದ್ದು ಅಮ್ಮ ಅಮ್ಮ ಅಂತ ಕರ್ವರ್ಸಕ್ಕೆ ಶುರು ಮಾಡುತ್ತೆ. ಆಗ ಮಗುವಿನ ಕಣ್ಣು ಕೂಡ ನಾರ್ಮಲ್ ಆಗಿಯೇ ಇತ್ತಂತೆ. ಆದರೆ ಮಗು ತುಂಬಾ ಸ್ಟ್ರೈನ್ ಆಗಿತ್ತು, ನಿಶಕ್ತಿ ಆಗಿರೋ ತರ ಕಾಣಿಸ್ತಾ ಇತ್ತು. ಆಗ ಅಲ್ಲಿದ್ದ ಒಬ್ರು ಬೇಗ ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಮಗುನ ಟಿಟಿಲಿ ಕೂರಿಸ್ಕೊಂಡು ಸೀದಾ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಚೆಕ್ ಮಾಡಿದ ಡಾಕ್ಟರ್ ಮಗುಗೆ ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಜ್ವರ ಬಂದಿದೆ ಅಂತ ಹೇಳ್ತಾರೆ. ಆದರೆ ಇವರು ತುಂಬ ಪ್ರೆಷರ್ ಹಾಕೋದ್ರಿಂದ ಅವರು ಕೆಲವೊಂದು ಟೆಸ್ಟ್ಗಳನ್ನೆಲ್ಲ ಮಾಡಿ ನೋಡ್ತಾರೆ. ಆದರೆ ಎಷ್ಟೇ ಟೆಸ್ಟ್ ಮಾಡಿ ನೋಡಿದ್ರೂ ಕೂಡ ಮಗುಗೆ ಜ್ವರ ಒಂದು ಬಿಟ್ಟು ಇನ್ಯಾವುದೂ ಪ್ರಾಬ್ಲಮ್ ಇರೋದಿಲ್ಲ. ಬೆಳಿಗ್ಗೆ ಮಗುನ ಡಿಸ್ಚಾರ್ಜ್ ಮಾಡಿಕೊಂಡು ಇವರೆಲ್ಲರೂ ಸೀದಾ ಮಂಗಳೂರಿಗೆ ಬರ್ತಾರೆ. ಇವರ ಸೇಫರ್ ಸೈಡ್ಗೆ ಮಂಗಳೂರಲ್ಲಿ ಕೂಡ ಒಂದು ಹಾಸ್ಪಿಟಲ್ಗೆ ಆ ಮಗುನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಡಾಕ್ಟರ್ ಅದೇ ರೀತಿ ಹೇಳ್ತಾರೆ, ಮಗುಗೆ ಸ್ವಲ್ಪ ಜ್ವರ ಬಂದಿದೆ, ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಮೋಹನ್ ಮತ್ತೆ ಮಾನಸ ಕೂಡ ಸ್ವಲ್ಪ ಸಮಾಧಾನ ಆಗ್ತಾರೆ. ಒಂದು 4-5 ದಿನದಲ್ಲಿ ಆ ಮಗು ಕೂಡ ಆರಾಮಾಗಿ ಇರುತ್ತೆ. ಈಗ ಈ ಘಟನೆ ಎಲ್ಲ ನಡೆದು ಒಂದು 10-15 ದಿನ ಆಗಿತ್ತು. ಈ ಮಗು ನರ್ಸರಿಯಲ್ಲಿ ಓದ್ತಾ ಇತ್ತು. ಆ ನರ್ಸರಿ ಪಕ್ಕನೇ ಮೋಹನ್ ಅವರ ಅಂಗಡಿ ಇರೋದು. ಈ ಕರಾವಳಿಯವರಿಗೆ ಗೊತ್ತಿರಬಹುದು, ಪ್ರತಿ ಸಂಕ್ರಾಂತಿಯೂ ಕೂಡ ದೈವಕ್ಕೆ ರಾತ್ರಿ ಪೂಜೆಯನ್ನ ಮಾಡ್ತಾರೆ, ಹೂ ಕೊಡೋದೆಲ್ಲ ಇರುತ್ತೆ. ಮೋಹನ್ ಕೂಡ ಎಲ್ಲ ಸಂಕ್ರಾಂತಿಗೂ ಅವರ ಶಾಪ್ ಹತ್ರ ಇದ್ದ ಒಂದು ಕೊರಗಜ್ಜನ ಸನ್ನಿಧಿಗೆ ಹೋಗಿ ಹೂವನ್ನ ಕೊಡ್ತಾ ಇದ್ರು. ಅವತ್ತು ಕೂಡ ಮೋಹನ್ ದೈವಕ್ಕೆ ರಾತ್ರಿಗೆ ಹೂ ಕೊಡ್ಬೇಕಲ್ಲ ಅಂತ ಹೇಳಿ ಮಧ್ಯಾಹ್ನ ಅವರು ಸ್ಕೂಲ್ಗೆ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾಗ ಅಲ್ಲಿಂದಲೇ ಅವರು ಹೂವನ್ನ ತಗೊಂಡು ಮಗಳ ಜೊತೆಗೇನೆ ಸೀದಾ ಆ ಕೊರಗಜ್ಜನ ದೈವಸ್ಥಾನಕ್ಕೆ ಹೋಗ್ತಾರೆ. ಅವರು ಅಲ್ಲಿ ಹೋಗಿದ್ದಾಗ ಈ ದೈವದ ಪೂಜೆ ಮಾಡೋರಿದಾರಲ್ಲ, ಅವರು ಕೊರಗಜ್ಜನ ಮೂರ್ತಿಯನ್ನ ಒರೆಸ್ತಾ ಇದ್ರಂತೆ. ಅಂದ್ರೆ ರಾತ್ರಿ ಸಂಕ್ರಾಂತಿ ಪೂಜೆ ಇದೆಯಲ್ಲ, ಹಾಗಾಗಿ ಮೋಹನ್ ಅವರನ್ನ ಮಾತಾಡಿಸ್ತಾ ಹೂವನ್ನ ಕೊಡ್ತಿರುವಾಗ ಅವರಿಗೆ ಅದು ಏನನ್ನಿಸ್ತೋ ಗೊತ್ತಿಲ್ಲ. ಆಗ ಅವರು ಮೋಹನ್ ಮತ್ತೆ ಅವರ ಮಗಳನ್ನ ನೋಡಿ ಮೋಹನ್ ಹತ್ತಿರ ನಿಮ್ಮ ಮಗಳಿಗೆ ಏನಾದರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ಕೇಳ್ತಾರೆ. ಆಗ ಮೋಹನ್ ಇಲ್ಲ, ಆ ಥರದ್ದೇನೂ ಇಲ್ಲ ಅಂತ ಅಂದಾಗ ಅವರು ಮತ್ತೆ ಕರೆಕ್ಟಾಗಿ ಹೇಳು, ಸುಳ್ಳು ಹೇಳ್ಬೇಡ, ನೀನು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಮತ್ತೆ ಕೇಳಿದಾಗ ಮೋಹನ್ 15 ದಿನದ ಹಿಂದೆ ಮುಂಬೈಯಲ್ಲಿ ನಡೆದ ಎಲ್ಲ ಕಥೆಯನ್ನ ಅವರಿಗೆ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ ಅರ್ಚಕರು, ನಿನ್ನ ಮಗಳು ಬದುಕಿದ್ದೇ ಹೆಚ್ಚು, ನೀನು ಆ ಗಂಧ ಪ್ರಸಾದವನ್ನ ಹಾಕಿರ್ಲಿಲ್ಲ ಅಂದಿದ್ರೆ ಅವಳಿವತ್ತು ನಿನ್ನ ಜೊತೆ ಇರ್ತಾನೇ ಇರಲಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ಮೋಹನ್ಗೆ ಮಾತೇ ಬರೋದಿಲ್ಲ. ಅಯ್ಯೋ ಯಾಕೆ ಹೀಗೆ, ಅಂಥದ್ದೇನಾಯ್ತು ಅಂತ ಕೇಳಿದಾಗ, ನೀನು ಎಷ್ಟೋ ತನಕ ಆ ರೂಮಲ್ಲಿ ಇದ್ಯೋ ಅಲ್ಲಿವರೆಗೆ ಆ ರೂಮ್ಗೆ ಯಾವುದೇ ನೆಗೆಟಿವ್ ಎನರ್ಜಿ ಬಂದಿಲ್ಲ, ನೀನು ಹನುಮಾನ್ ಚಾಲೀಸನ್ನ ಓದ್ತೀಯ ಅಲ್ವಾ ಅಂತ ಕೇಳ್ತಾರೆ. ಆಗ ಮೋಹನ್ ಹೌದು, ನಾನು ಹನುಮಾನ್ ಚಾಲೀಸ್ನ ಓದ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನೀನಿರೋ ತನಕ ಆ ರೂಮಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ, ಆದರೆ ನೀನು ಯಾವಾಗ ಹೊರಗಡೆ ಹೋದ್ಯೋ ಒಂದು ಸಲ ಡೋರ್ ನಾಕ್ ಮಾಡಿದ ತಕ್ಷಣ ನಿನ್ನ ಹೆಂಡತಿ ಡೋರ್ನ ಓಪನ್ ಮಾಡಿದ್ದಾರೆ. ಆಗ ಒಂದು ಹೆಂಗಸಿನ ಆತ್ಮ ಬಂದು ನಿನ್ನ ಮಗಳ ದೇಹವನ್ನ ಸೇರ್ಕೊಂಡಿದೆ. ಅದೇ ಆ ಮಗುವಿಗೆ ಆ ರೀತಿಯಾಗಿ ಮಾಡಿಸಿತ್ತು. ನೀನು ಗಂಧವನ್ನ ಇಟ್ಟಿರಲಿಲ್ಲ ಅಂದಿದ್ರೆ ಆ ಆತ್ಮ ನಿನ್ನ ಮಗಳ ಪ್ರಾಣವನ್ನೇ ತೆಗಿತಾ ಇತ್ತು. ಅದಕ್ಕೆ ಹೇಳೋದು, ಯಾವುದೇ ಒಂದು ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದಾಗ ಒಂದು ಸಲ ಡೋರ್ ನಾಕ್ ಮಾಡಿದಾಗ ನಾವು ಡೋರ್ನ ಓಪನ್ ಮಾಡಬಾರ್ದು ಅಂತ. ಆಗ ಮೋಹನ್ ಕೇಳ್ತಾರೆ, ಅದು ಯಾವ್ದು ಆತ್ಮ, ನಮ್ಮನೆಯಲ್ಲಿ ಆ ಥರದ್ದೇನು ಸಮಸ್ಯೆ ಇಲ್ವಲ್ಲ ಅಂತ ಅಂದಾಗ ಆಗ ಅರ್ಚಕರು, ಅದು ನಿಮ್ಮನೆ ಸಮಸ್ಯೆ ಅಲ್ಲ, ಆ ರೂಮಲ್ಲಿ ಸುಮಾರು ವರ್ಷದ ಹಿಂದೆ ಯಾವುದೋ ಒಂದು ಹೆಂಗಸು ಮಾಡ್ಕೊಂಡಿದ್ದಾರೆ, ನೀನು ಬೇಕಾದ್ರೆ ವಿಚಾರಿಸು, ಅವಳದ್ದೇ ಆತ್ಮ ಈ ರೀತಿ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಮೋಹನ್ ನಿಂತಲ್ಲೇ ಬೆವರಿ ಹೋಗಿದ್ರಂತೆ. ನಂತರ ಅವರು ಸೀದಾ ಮನೆಗೆ ಬಂದು ಮುಂಬೈಯಲ್ಲಿದ್ದ ಅವರ ರಿಲೇಟಿವ್ಗೆ ಕಾಲ್ ಮಾಡಿ ಇದರ ಬಗ್ಗೆ ಹೇಳ್ತಾರೆ. ಮರುದಿನ ಅವರ ರಿಲೇಟಿವ್ ಕೂಡ ಇದರ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗುತ್ತೆ, 3 ವರ್ಷದ ಹಿಂದೆ ಇವರಿದ್ದ ಅದೇ ರೂಮಲ್ಲಿ ಒಂದು ಹೆಂಗಸು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಇದಿಷ್ಟು ಮೋಹನ್ ಮತ್ತೆ ಮಾನಸ ದಂಪತಿಯವರ ಮಗುವಿಗೆ ಆಗಿರುವ ರಿಯಲ್ ಎಕ್ಸ್ಪೀರಿಯನ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಥ್ರಿಲ್ಲಿಂಗ್ ಕಥೆಯ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.